ಎರಡು ವಿಷಯ ಅಂತ ಜ್ಞಾಪಿಸ್ತಾ ಇದೆಯಾ? ನಾನು ಕೇಳಲಿಲ್ವಲ್ಲ ಸರ್. ಯಾಕೆ ಹೇಳಿಲ್ಲ? ನಾನು ಮೆಂಟ್ಲ್ ಆಗ್ಬಿಟ್ಟಿದ್ದೀನಿ ಅಂತ ನಾನು ಹಾಗೆ ಹೇಳಲಿಲ್ವಲ್ಲ ಸರ್. ಹೇಳಿಲ್ಲ, ಹಾಗೆ ಬಿಹೇವ್ ಮಾಡ್ತಾ ಇದೆಯಾ? ಕ್ಯಾಬಲ್ಲಿ ನೀನ್ ಯಾರಲ್ಲಿ ಕೂತ್ಕೊಳ್ಳಿ ಕಳೀತು? ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟೀಸ್. ಡಿಪಾರ್ಟ್ಮೆಂಟ್? ಯಾವ ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟಿ? ಇಲ್ಲಿ ನಾನೇ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, ಹೈಯರ್ ಅಥಾರಿಟಿ ಅಲ್ಲ. ಸರ್ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಮರ್ಯಾದಿನ? ನಿನ್ನಂತ ನಿಯತ್ತಿದ್ರ ನಾಯಿಗೆ ಮರ್ಯಾದಿನ? ನಾನು ಮಾಡೋ ಕೆಲಸ ನಾನು ಹೆಂಡತಿ ತರ ಗೊತ್ತಾನೆ. ಯಾವನೋ ಹೇಳ್ದಂತ ನೀನು ಇಲ್ಲಿ ಬಂದು ಕೂತು ಇನ್ನು ಕೂತಿದ್ಯಾ? ಸರ್ ನಾನು ಸೀನಿಯರ್ ಅಂತ ಮರ್ಯಾದೆ ಕೊಡ್ತಾರೆ. ಬೇಡ ಸರ್, ಪ್ಲೀಸ್ ಬೇಡ ಸರ್. ಸರ್ ಏನ್ ಮಾಡ್ತೀವಿ? ಬೇಡ ಏನ್ ಮಾಡ್ತೀವಿ? ಬೇಡ ಸರ್. ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಮಾಡೋ ಸರ್ ಬೇಡ ಸರ್. ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ? ನನ್ನ ತಳ್ತೀಯ ಸರ್? ನನ್ನ ಮೇಲೆ ಕೈ ಮಾಡ್ತೀಯ ಸರ್? ಪ್ಲೀಸ್ ಸರ್. ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಲಾಬಕ್ಷರನ್ನು ಕೊಂದಿರುವುದಾಗಿ ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದ್ದು ಆರೋಪಿ ಅಶೋಕ್ ಕುಮಾರ್ ಅವರಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ 14 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಅಶೋಕ್ ಕುಮಾರ್, ಆವತ್ತು ಜನ ನನಗೆ ಚಪ್ಪಲಿಲ್ ಹೊಡೆದ್ರು, ಡಿಪಾರ್ಟ್ಮೆಂಟ್ನವ್ರು ನಿನಗೆ ಚಪ್ಪಾಳೆ ಹೊಡೆದ್ರು ಅಲ್ಲ ಅಲ್ಲ? ಆದ್ರೆ ಇಲ್ಲಿ ಕೈದಿಗಳು ಚಪ್ಪಾಳೆ ಹೊಡೆಯೋವರೆಗೂ ನಾನ್ ನಿನಗೆ ಚಪಾತಿ ತಡ್ತೀನಿ. ಮಿಸ್ಟರ್ ಅಶೋಕ್ ಕುಮಾರ್ ಹಿಂದೂ ಮುಸ್ಲಿಮರನ್ನ ಒಂದು ಮಾಡಿ ಶಾಂತಿ ಬೆಳೆಸೋಕೆ ಪ್ರಯತ್ನ ಪಟ್ಟವನು, ದ ಮೋಸ್ಟ್ ಸಿನ್ಸಿಯರ್ ಆಫೀಸರ್. ಆದ್ರೆ ಈಗ ಒಬ್ಬ ಮುಸ್ಲಿಮನ್ನ, ಅದು ಆಪ್ತ ಸ್ನೇಹಿತನನ್ನ ಕೊಂದು ಜೈಲ್ನಲ್ಲಿದೆಯಾ? ಶೇಮಣಿಯಪ್ಪ, ಇಲ್ಲಾದ್ರೂ ಸರಿಯಾಗಿದ್ದು ಒಳ್ಳೆಯವನಿಸ್ಕೋ. ಅದನ್ನ ಬಿಟ್ಟು ಏನಾದ್ರೂ ಬಾಲ ಬಿಚ್ಚಿದ್ರೆ ನೀನ್ ಪೊಲೀಸ್ ಆಫೀಸರ್ ಅನ್ನೋದು ಮರೆತು ಬಿಟ್ಟು ಬೆಂಡೆತ್ತಬೇಕಾಗ್ತದೆ. ರಿಮೆಂಬರ್ ಇಟ್. ಅಯ್ಯೋ ಎಸ್ಪಿ ಸರ್, ಎಸ್ಪಿ ಸರ್ ಕಾಪಾಡಿ, ಕಾಪಾಡಿ ಸತ್ಯ. ಅಯ್ಯೋ ಏನಾಯ್ತು ಸರ್? ಊಟ ಕೊಡೋಣ ಅಂತ ಬಂದೆ, ಗೌತಮ್ ಎಲ್ಲಿದ್ದಾನೆ, ಅವ್ನ್ ಸೆಲ್ ಕೀ ಕೊಡು ಅಂತ ಕೈ ಹಿಡ್ಕೊಂಡು ತಿರ್ಸ್ಬಿಟ್ರು ಸರ್. ಕುಮಾರು, ನಿಮ್ ಮಗ ಇರೋ ಸೆಲ್ಕಿನ ಕೊಡು ಅಂತ ನಮ್ ಪ್ರೀತಿಲಿ ಹಿಡ್ಕೊಂಡಿದ್ದಾರೆ. ಗೌತಮ್ಮೇ ಎಸಿಪಿನ ಕೊಂದಿರೋದು ಅಂತ ಅವನು ಗೊತ್ತಾಗ್ಬಿಟ್ಟಿದೆ ಸರ್. ಹಾಗಾದ್ರೆ ಅವನಲ್ಲಿ ಇರಕೂಡ್ದು ಸರ್. ನೀವು ಪೆರೋಲ್ ಆರ್ಡರ್ಗೆ ಅಪ್ಲೈ ಮಾಡಿದ್ರೆ ಯಾವ್ದಾದ್ರೂ ಒಂದು ಕಾರಣ ಕೊಟ್ಟು ನಾನು ಅವನು 30 ದಿವಸ ಹೊರಗಡೆ ಕರ್ಕೊಂಡ್ಬರ್ತೀನಿ ಸರ್. ರೇ, ಏನ್ 30 ದಿವಸನ? ಮೈಸೂರು ಜಂಬೂ ಸವಾರಿ ನೋಡಕ? ನೋಡಿ, ಅವನ್ ಸಾಯೋವರೆಗೂ ನಮ್ ಜೊತೆನೆ ಇರ್ಬೇಕು. ಹಂಗೇನಾದ್ರು ಬೇರೆ ಯೋಚನೆ ಮಾಡಿ. ಯಾಕೋ ಕೂಗಾಡ್ತೀಯ? ಆ 30 ದಿನಾನು ನಾವು ಹೇಳೋವರೆಗೂ SP ಸಾಹೇಬ್ರವರು ರಿನ್ಯೂ ಮಾಡ್ತಾನೆ ಇರ್ತಾರೆ. ಏನಂತೀರಾ? ಸರಿ ಸರ್. ರೀ, ಏನ್ರಿ ಇನ್ನೂ ಮಕ ನೋಡ್ತಾ ಇದ್ದೀರಾ? ನಾಡಿದ್ದೆ ಡಿಸ್ಟಿಲರಿ ಓಪನಿಂಗ್, ಚಿಕ್ಕ ಯಜಮಾನ್ರು ಇಲ್ಲಿ ಇರ್ಲೇಬೇಕು. ಇನ್ನು ಏನ್ರಿ ಆಲೋಚನೆ ಮಾಡ್ತಾ ಇದ್ರ? ಓಡಿಸ್ರಿ ಕುದ್ರೇನಾ? ಅರೆ ಹೋಗ್ರಿ, ಒಳ್ಳೆ ಸಾಕಾಯ್ತು. ಹೋಗ್ರಿ ಬೇಗ. ಮುಖ ಏನ್ ನೋಡ್ತೀಯೋ? ಊಟ ಮಾಡ. ಆಗ್ಲಿಂದ ಅವ್ನು ಕಲ್ಲಲ್ಲೇ ಇದ್ದಾನ? ಇಲ್ಲೇ ಇದ್ದೇನೆ ಸರ್, 3 ಗಂಟೆಯಿಂದ ನೋಡ್ತಾ ಇದ್ದೀನಿ. ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸರಿ ಸರ್, ಬಂದು ರೂಮಿಗೆ ತಿಳಿಸು. ಓಕೆ ಸರ್. ಓಕೆ.
ಏನ್ ಹಾಗೆ ನಿಂತ್ಕೊಂಡ್ಬಿಟ್ರಿ? ಸಂತೋಷ, ಸಂತೋಷ, ತುಂಬಾ ಸಂತೋಷ. ತುಂಬಾ ಸಂತೋಷ. ಆ, ಯಾಕೆ? ನಾನು ಹೋಗ್ತೀನಪ್ಪ. ಏನಾಗುತ್ತೆ? ಇದೇ ಖುಷಿಲ್ ಪಾರ್ಟಿ ಗೇಟಿ ಏನಿಲ್ವಾ? एक बार पी के जेल घुल गया, तिरगा पार्टी ना मेरा क्या, ले लो, एंजॉय योरसेल्फ. ಏನ್ಲಾ ಸಿಎಂ ನಾಳೆ ಪ್ರೆಸ್ ಮೀಟಿಂಗ್ ಕರೆದಿದ್ದಾರಂತೆ. ಅದ್ಯಾವ್ ದೊಡ್ಡ ವಿಷಯ ಬಿಡ್ಲಾ, ಪಾರ್ಟಿಲಿ ದುಡ್ಡದೆ, ಏನಾದ್ರು ತಿನ್ನಂಗಾದ್ರೂ ಸಾಕು ಮೀಟಿಂಗ್ ಕರೀತಾನೆ ನೋಡು. ಪೇಪರ್ನಾಗ ಏನಾದ್ರು ಪಬ್ಲಿಸಿಟಿ ಬೇಕು ಅನ್ನೋ ಪ್ರೆಸ್ನವ್ರನ್ನೆಲ್ಲ ಕರೆದು ಸೈಟ್ ಹಚ್ಬಿಡ್ತಾನೆ. ಟಿವಿಲಿ ಮಗ ಬರ್ಬೇಕು ಅನ್ನೋ ಟಾಯ್ಲೆಟ್ ಆದ್ರೂ ಇನಾಗ್ರೇಟ್ ಮಾಡ್ಬಿಡ್ತಾನೆ. ಸರ್, ನಾಳೆ ಮೀಟಿಂಗ್ ಕರೆದಿರೋದು ಲಿಕ್ಕರ್ ಬ್ಯಾನಿಂಗ್ ಆರ್ಡರ್ನ ಅನೌನ್ಸ್ ಮಾಡಕ್ಕಂತೆ. ಈಗ ನೀವು ಸಾರಾಯನ ಬ್ಯಾನ್ ಮಾಡ್ತೀರೋ ಅನ್ನೋ ವಿಷಯ ಗೊತ್ತಾಯ್ತು. ಏನೀಗ ಅದರಿಂದ ತೊಂದರೆ ಆಗಿರೋದು? ಮುಖ್ಯಮಂತ್ರಿಗಳೇ, ಇನ್ನೊಂದ್ಸಲ ಯೋಚನೆ ಮಾಡಿ. ಇವತ್ತು ನಾವು ಕೂತಿರೋ ಕುರ್ಚಿ ಅವರಿಂದ ತಾನೇ ಸಿಕ್ಕಿದ್ದು. ಆ ಕುರ್ಚಿ ಪಡೆಯೋ ಸಮಯದಲ್ಲಿ ಜನಕ್ಕೆ ಮನೆ ಮಠ ಅನ್ನ ಬಟ್ಟೆ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ವು. ಈಗ ಅದನ್ನ ನೆರವೇರಿಸಬೇಕಾಗಿದೆ. ಆಶ್ವಾಸನೆ ಅನ್ನೋದು ಬರೀ ಬಾಯಿ ಮಾತಷ್ಟೇ. ಹಾಗಂತ ನಾವೇನ್ ಪ್ರಮಾಣ ಮಾಡಿಲ್ಲ. ಪ್ರಮಾಣ ಮಾಡಿದ್ರು ಅದು ನೆರವೇರಿಸಬೇಕು ಅನ್ನೋದೇನು? ಇವ್ರ್ಯಾರು? ತಿಲೋತ್ತಮ ಅಂತ ಪಾರ್ಟಿ ಮೆಂಬರ್. ಪಾರ್ಟಿ ಮೆಂಬರು? ಬಟ್ ಇದು ಪಾರ್ಟಿ ಮೀಟಿಂಗ್ ಅಲ್ಲ, ದಿಸ್ ಇಸ್ ಕ್ಯಾಬಿನೆಟ್ ಮೀಟಿಂಗ್. ಮೆಂಬರೋ ಮಿನಿಸ್ಟರ್, ಒಟ್ಟಿನಲ್ಲಿ ಒಂದು ರಾಜ್ಯ ಮುಂದುವರಿಬೇಕಾದ್ರೆ ಇಂಥ ಹೆಣ್ಣು ಇರ್ಲೇಬೇಕು. ಅಕ್ಕಪಕ್ಕದ ಸ್ಟೇಟ್ ನೋಡಿ ಕಲ್ತ್ಕೊಳ್ರಿ. ಅದರ ಅವಶ್ಯಕತೆ ನನಗಿಲ್ಲ. ಆಕೆ ಇಲ್ಲಿಂದಲೂ ಎದ್ದು ಹೋಗದೆ ಹೋಯ್ತು ಅಂದ್ರೆ ಈ ಮೀಟಿಂಗ್ ನಡೆಯೋಲ್ಲ. ನೀವಿಬ್ರು ಬನ್ನಿ ಮನೆಗೆ. ರೀ, ನಿಮ್ ಮಾತಿನ ಪ್ರಕಾರ ಅನ್ನ ಬಟ್ಟೆ ಕೊಡಿ, ಲಿಕ್ಕರ್ನಿ ಯಾಕ್ರಿ ಬ್ಯಾನ್ ಮಾಡ್ತೀರಾ? ನೋಡಿ, ಲಿಕ್ಕರ್ ಬ್ಯಾನ್ ಮಾಡೋದ್ರಿಂದ ಜನ ಕುಡಿಯೋದನ್ನ ನಿಲ್ಲಿಸ್ತಾರೆ. ಅದೇ ಹಣವನ್ನ ಅನ್ನಕ್ಕೆ ಹಾಕ್ತಾರೆ, ಬಟ್ಟೆಗೆ ಹಾಕ್ತಾರೆ, ಮನೇನ್ ಕೊಂಡ್ಕೋತಾರೆ. ಇದರಿಂದ ಅವರು ಉದ್ಧಾರವಾಗುತ್ತೆ. ಅಷ್ಟೇ ಅಲ್ಲ, ದಿ ಎಕನಾಮಿಕ್ ಗ್ರೋತ್ ಆಫ್ ದಿ ಸ್ಟೇಟ್ ವಿಲ್ ಇಂಪ್ರೂವ್. ದಿಸ್ ಇಸ್ ಮೈ ಒಪಿನಿಯನ್. ನೀವೇನಂತೀರಿಪ್ಪ? ಅನ್ನೋದೇನು ಒಳ್ಳೇದ್ ಹೆಗಲ್ಕೊಡಕ್ಕೆ ನಾವ್ ಯಾವಾಗ್ಲೂ ಸಿದ್ಧ. ಹೆಗಲ್ ಕೊಡೋರು ಇಲ್ಲಿಗೆ ಹಾಕ್ರಿ ಬಂದ್ರಿ, ಹೊರಗಡೆ ಹೋಗಿ ಹೆಣ ಬರುತ್ತಾನೆ. ಸ್ವಾಮಿ, ನಿಮ್ಮ ತೀರ್ಮಾನ ನಮಗೆ ಬಿಲ್ಕುಲ್ ಇಡಿಸ್ಲಿಲ್ಲ. ನೋ ನೋ ನೋ. ಏನ್ ಮಾತಾಡ್ತಾ ಕೂತ್ಕೊಳ್ಳಿ. ಸ್ವಲ್ಪ ನನ್ನ ಮಾತು ಕೇಳಿ. ಇದು ನಮ್ಮ ಪಾರ್ಟಿ ಮ್ಯಾನಿಫೆಸ್ಟೋನಲ್ಲಿದೆ. ಶಾಂತಿ, ನೀವೇನೇ ಮಾಡಿ, ನಾನ್ ಇದೇ ತೀರ್ಮಾನ, ನಾನು ಅದನ್ನ ಮಾಡೇ ಮಾಡ್ತೇನೆ. ನಿಮ್ಮನ್ನ ನಂಬಿ ಡಿಸ್ಟಿಲರಿ ಓಪನ್ ಮಾಡಿ ಮುಟ್ಟಾಳಾದೆ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಭಾಯ್. ಆ ಸಿಎಂ ಹೀಗೆ ಕೈ ಕೊಡ್ತಾನೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಹಾಗಂತ ಸುಮ್ನೆ ಇರ್ತೀರಾ? ಅದ್ ಹೇಗ್ ಸಾಧ್ಯ? ಪ್ರಿಸನ್ ಮಿನಿಸ್ಟರ್ ಅಂತ ಹೇಳಿ ನಮ್ಮ ಅಣ್ಣನ ಕರ್ಕೊಂಡೋಗಿ ಜೈಲಲ್ಲಿ ಕೈದಿಗಳನ್ನ ಕಾಯಕ್ ಹಚ್ಬಿಟ್ಟ. ನನ್ನ ಹತ್ರ ಇದ್ದಿದ್ದು ಹೋಮ್ ಮಿನಿಸ್ಟರ್ ಗಿರಿ ಕಿತ್ಕೊಂಡ್ಬಿಟ್ಟು ಪಶು ಸಂಗೋಪನಾ ಸಚಿವ ಅಂತ ಹೇಳಿ ಸಗಣಿ ಬಾಚಕ್ ಹಾಕ್ದ. ಈಗ ನೋಡಿದ್ರೆ ನಮ್ಮ ಲಿಕ್ಕರ್ ಲ್ಯಾಬಿನೇ ಬ್ಯಾನ್ ಮಾಡಕ್ ಹೊರಟಿದ್ದಾನೆ. ಅವನ್ನ ಹೀಗೆ ಬಿಟ್ಬಿಟ್ರೆ ನಾನು ಮಂಡಿನ ಮಗ ಅಂತ ಹೇಳಿ ಸ್ಟಾರ್ ರೋಡ್ ನೆಲ್ಲ ಕಿತ್ತಾಕ್ಬಿಟ್ಟು ಚೆಮ್ಮನ್ ರೋಡ್ ಮಾಡಿಸ್ಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಎಕನಾಮಿಕ್ ಗ್ರೋತ್ ವಿಲ್ ಬಿ ಇಂಪ್ರೂವ್ ಅಂತ ಹೇಳಿ ನಮಗೆ ಬಗಡಿ ಊಟ ಹಾಕ್ಬಿಡ್ತಾನೆ. ಮತ್ತ್ಯಾಕ ಅವನ್ನ ಸೀಟಲ್ಲಿ ಕೂರಿಸಿದ್ರ? ಮುಗಿಸ್ಬಿಡಿ. ಅದನ್ನು ನೀನೇ ಮಾಡ್ಬೇಕು ಭಾಯ್. ನಿಮ್ಮನ್ನ ಬೆಳೆಸೋದಕ್ಕೂ ನಾವು ಬೇಕು, ಮುಗಿಸೋದಕ್ಕೂ ನಾವು ಬೇಕು. ಓಕೆ, ಹೋಗ್ತಾ ಇರೋದು ಸಂಧಾನಕ್ಕೆ. ತುಮಾರ ಜರೂರತ್ ನಹೀ, ಯು ಸ್ಟೇ ಹಿಯರ್. ನಮಸ್ತೆ. ನಮಸ್ಕಾರ. ಮೇ ಐ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ವಿಷಯ? ಜನವರಿ 30th ಅಂದ್ರೆ ಗಾಂಧಿ ಸತ್ತ ದಿನ ನೀವು ಜನರ ಮುಂದೆ ಲಿಕ್ಕರ್ ಬ್ಯಾನಿಂಗ್ ಆರ್ಡರ್ನ ಅನೌನ್ಸ್ ಮಾಡ್ತಾ ಇದ್ದೀರಾ. ಅದಾಗಬಾರ್ದು. ಅದನ್ನ ಕೇಳೋಕ್ ನೀನ್ ಯಾರು? ಇಬ್ರಾಹಿಂ,
ಅಂಡರ್ವರ್ಲ್ಡ್ ಡಾನ್. ನನ್ನನ್ನ ಕ್ಯಾಶ್ ಸಮೇತ ಒಂದು ಡೀಲಿಂಗ್ಗೆ CMA ಬರಕ್ ಹೇಳಿದ್ರು ಅಂತ. ನನಗೆ ಲಂಚ ಕೊಡ್ತೀಯಾ? ಹೌ ಡೇರ್ ಯು ಡು ದಟ್? ದೇವರಿಗೆ ಲಂಚ ಕೊಟ್ಟು ಆಯಸ್ಸನ್ನ ರಿನ್ಯೂ ಮಾಡ್ಕೊಳ್ಳೋ ನಾನು, ನೀವು ಅವನಿಗಿಂತ ದೊಡ್ಡವರ? Shut up. Take this and get out. ಸೌಂಡ್ ಅಂದ್ರೆ ನನಗೆ ಅಲರ್ಜಿ. ಒಳ್ಳೆ ಮಾತಲ್ಲಿ ನಾನು ಹೇಳಿದ್ದನ್ನು ಕೇಳು, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ನಿಂದು ಅದೃಷ್ಟ ಚೆನ್ನಾಗಿದೆ. ಇವತ್ತು ನಂದು ಜೊತೆ ಸೌದಾ ಕಟ್ಟೋನ್ ಬಂದ, ಇಲ್ದಿದ್ರೆ ನಿಂದು ಸಮಾಧಿ ಕಟ್ತಿದ್ದೆ. ಹೋಗೋ ಹೋಗೋ. ನೀನೇ ಅಲ್ಲ, ನಿನ್ನಂಥ 100 ಜನ ಇಬ್ರಾಹಿಂಗಳು ಬಂದ್ರು ನನ್ನನ್ನೇನು ಮಾಡೋಕ್ಕಾಗಲ್ವೋ? ಜೋ ಕುಚ್ಚು ಚಿರಂಜೀವಿ ಮೃತ್ಯುಂಜಯ ಅಂತ ಹೆಸರಿಟ್ಕೊಂಡಿರೋರ್ನೆ ನಾನು ಕೊಂದಾಯ್ತು. ನೀನು ಆಫ್ಟರ್ ಆಲ್ ದೇವಯ್ಯ. ಸಾವು ಹತ್ರ ಬಂದಾಗಲೇ ಮಹಾತ್ಮ ಆಗ್ಬೇಕು ಅನ್ನೋ ಆಸೆ ಎಲ್ರಿಗೂ ಬರೋದು. ಯೋಚನೆ ಮಾಡು. ಸರ್, ಪ್ರಶ್ನವರೆಲ್ಲ ಕಾಯ್ತಾ ಇದ್ದಾರೆ ಸರ್.